ಜಿಲೆಟಿನ್ ರಹಸ್ಯ ಇನ್ನೂ ಬಯಲಾಗಿಲ್ಲ. 2 ದಿನ ಕಳೆದರೂ ಇದರ ರಹಸ್ಯ ಆಗಲಿ, ಅದರ ಸಣ್ಣ ಸುಳಿವು ಕೂಡ ಪೊಲೀಸರಿಗೆ ಸಿಗ್ತಾ ಇಲ್ಲ. ಜಿಲೆಟಿನ್ ಜೊತೆಗೆ ಸಿಕ್ಕಿರುವಂತಹ ಟೈಮರ್ ಆಗಿರಬಹುದು, ಸರ್ಕ್ಯೂಟ್ ಆಗಿರಬಹುದು, ಇದು ಇದೀಗ ಪೊಲೀಸರ ಆತಂಕವನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ. ಕಾರಣ ಮೋದಿ ಹಾದಿಯಲ್ಲಿ ಸಂಚಿಗೆ ಪ್ಲಾನ್ ರೂಪಿಸಲಾಗಿತ್ತಾ ಅನ್ನುವ ಗುಮಾನಿಯೂ ಕೂಡ ಕಾಡ್ತಾ ಇದೆ. ಈ ವಿಚಾರದಲ್ಲಿ ನಡೀತಾ ಇರುವ ಬೆಳವಣಿಗೆಗಳೇನು ನೋಡೋಣ. ಪ್ರಧಾನಿ ಮೋದಿ ಹಾದಿಯಲ್ಲಿ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರ? ಜಿಲೆಟಿನ್ ಜೊತೆಗೆ ಟೈಮರ್, ಸರ್ಕ್ಯೂಟ್ ಹೇಳುತ್ತಿರೋ ಸತ್ಯವೇನು? ಮೋದಿ ಎಂಟ್ರಿ ಮತ್ತು ಎಕ್ಸಿಟ್ ಸೇಫ್ ಆಗಿತ್ತು ಅಂತಾನೆ ಎಲ್ಲರೂ ಹೇಳಿದ್ರು. ಆದ್ರೆ ಮೋದಿ ಎಂಟ್ರಿ ಸೇಫ್ ಆಗಿರಲಿಲ್ಲ. ಯಾಕಂದ್ರೆ ಆರ್ಟ್ ಆಫ್ ಲಿವಿಂಗ್ ಇರೋ ಕನಕಪುರ ರಸ್ತೆಯ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ವು. ಮೋದಿ ಆ ರಸ್ತೆಯಲ್ಲಿ ಬರೋದಕ್ಕೂ ಕೇವಲ 2 ಗಂಟೆ ಮುಂಚೆ ಜಿಲೆಟಿನ್ ಕಂಡು ಬಂದಿದ್ದು, ಪ್ರಧಾನಿ ಮೋದಿ ಬರೋದಕ್ಕೂ ಮೊದಲು ಅವುಗಳನ್ನು ವಶಕ್ಕೆ ಪಡೆದು ಮೋದಿ ಹಾದಿಯನ್ನ ಸುಗಮಗೊಳಿಸಲಾಗಿತ್ತು. ನಂತರವೇ ಆರ್ಟ್ ಆಫ್ ಲಿವಿಂಗ್ಗೆ ಬಂದು ಅಲ್ಲಿ ನೂತನ ಧ್ಯಾನ ಮಂದಿರ ಉದ್ಘಾಟನೆ ಮಾಡಿ ಅಲ್ಲಿಂದ ವಾಪಸ್ ತೆರಳಿದ್ದರು. ಆದ್ರೆ ಪೊಲೀಸರಿಗೆ ಹೊಸ ಟಾಸ್ಕ್ ಶುರುವಾಗಿತ್ತು. ಅಲ್ಲಿ ಜಿಲೆಟಿನ್ ಹೇಗೆ ಬಂತು? ರಸ್ತೆ ಪಕ್ಕದಲ್ಲೇ ಜಿಲೆಟಿನ್ ತಂದು ಹಾಕಿರೋ ಉದ್ದೇಶವೇನು? ರಸ್ತೆ ಪಕ್ಕದಲ್ಲಿ ಜಿಲೆಟಿನ್ ಬಿದ್ದಿರೋದು ಆಕಸ್ಮಿಕವಾ ಇಲ್ಲ ಉದ್ದೇಶಪೂರ್ವಕವಾ ಅನ್ನೋ ಪ್ರಶ್ನೆಗಳನ್ನಿಟ್ಕೊಂಡು ಉತ್ತರಗಳನ್ನ ಹುಡುಕೋಕೆ ಶುರು ಮಾಡಿದ್ರು. ಈಗಲೂ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾನೇ ಇದ್ದಾರೆ. ಇದೇ ರೀತಿ ಹುಡುಕೋವಾಗ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ಜಿಲೆಟಿನ್ ಸಿಕ್ಕ ಜಾಗದಲ್ಲಿ ಜಿಲೆಟಿನ್ ಮಾತ್ರ ಸಿಕ್ಕಿಲ್ಲ, ಬ್ಲಾಸ್ಟ್ ಮಾಡೋಕೆ ಏನ್ ಬೇಕಿತ್ತೋ ಎಲ್ಲಾ ಸಿಕ್ಕಿದೆ ಅನ್ನೋದು ಪೊಲೀಸರನ್ನ ಕಾಡ್ತಿದೆ. ಟೈಮರ್, ರಿಚಾರ್ಜೇಬಲ್ ಸೆಲ್, ಅಗರಬತ್ತಿ, ಕರ್ಪೂರ, ಸ್ವಿಚ್ ಪತ್ತೆ. ಜಿಲೆಟಿನ್ ಕಡ್ಡಿಗಳು ಮಾತ್ರ ಸಿಕ್ಕಿವೆ ಅನ್ನೋದು ಈ ಮೊದಲು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಒಂದು ಬಾಕ್ಸ್ನಲ್ಲಿ ಜಿಲೆಟಿನ್ ಕಡ್ಡಿಗಳು ಮಾತ್ರ ಸಿಕ್ಕಿವೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಜಿಲೆಟಿನ್ ಸ್ಫೋಟಗೊಳ್ಳಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ಅಲ್ಲಿತ್ತು ಅನ್ನೋದು ಗೊತ್ತಾಗಿದೆ. ಜಿಲೆಟಿನ್ ಜೊತೆಗೆ ಬೆಂಕಿ ಕಡ್ಡಿಗಳು, ಅಗರಬತ್ತಿ, ಬಾಕ್ಸ್ನಲ್ಲಿ ಕರ್ಪೂರ, ಟೈಮರ್, ಸಣ್ಣ ಸ್ವಿಚ್, 2 ರೀಚಾರ್ಜೇಬಲ್ ಸೆಲ್ಗಳು, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್, ಡಬಲ್ ಸೈಡೆಡ್ ಗಮ್ ಟೇಪ್, ಕಟ್ಟರ್ ಬ್ಲೇಡ್, ಒಂದು ಸ್ಟೀಲ್ ಕತ್ತರಿ ಕೂಡ ಪತ್ತೆಯಾಗಿದೆ. ಸ್ಫೋಟಕ ಇಟ್ಟಿರೋದ್ರ ಹಿಂದೆ ಸ್ಫೋಟದ ಉದ್ದೇಶವಿದೆಯಾ? ಸ್ಫೋಟಕವನ್ನ ಇಟ್ಟಿದ್ದು ಬೆದರಿಸೋದಕ್ಕೆ ಮಾತ್ರನಾ? ಜಿಲೆಟಿನ್ ಜೊತೆಗೆ ಜಿಲೆಟಿನ್ ಸ್ಫೋಟಕ್ಕೆ ಏನೇನು ಬೇಕೋ ಅದೆಲ್ಲ ಪತ್ತೆಯಾಗಿರೋದು ಎನ್ಐಎಗೆ ಅನುಮಾನ ಮೂಡಿಸಿದೆ. ಸ್ಫೋಟಕದ ಹಿಂದೆ ಎಚ್ಚರಿಕೆ ಸಂದೇಶ ರವಾನಿಸುವ ಉದ್ದೇಶವಿದೆಯಾ ಇಲ್ಲ ನಿಜಕ್ಕೂ ಸ್ಫೋಟಿಸಲು ಪ್ಲಾನ್ ಮಾಡಲಾಗಿತ್ತಾ ಅಂತ ಎನ್ಐಎ ತನಿಖೆ ನಡೆಸೋಕೆ ಮುಂದಾಗಿದೆ. ಐಇಡಿ ಡಿಸ್ಪ್ಲೇ ಇಟ್ಟಿದ್ದಾರೆ, ಕನೆಕ್ಷನ್ ಕೊಟ್ಟಿಲ್ಲ. ಎಲ್ಲಾ ಬಿಡಿ ಭಾಗಗಳನ್ನು ಜೋಡಿಸದೆ ಇಡಲಾಗಿದ್ದು ಪ್ರತ್ಯೇಕವಾಗಿಟ್ಟರೆ ಸ್ಫೋಟದ ಸಾಧ್ಯತೆ ಇರೋದಿಲ್ಲ. ಆದ್ದರಿಂದ ಬೆದರಿಕೆ ಹಾಕುವುದಕ್ಕೆ ಮಾತ್ರ ಈ ಕೃತ್ಯ ಎಸಗಲಾಗಿದೆ ಎನ್ನಲಾಗ್ತಿದೆ. ಆದರೂ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಎನ್ಐಎ 3 ದಿನಗಳಿಂದ ಬೆಂಗಳೂರಲ್ಲೇ ಠಿಕಾಣಿ ಹೂಡಿದೆ. ಜಿಲೆಟಿನ್ ಮೂಲದ ಹುಡುಕಾಟ ನಡೀತಾನೇ ಇದೆ. ಹೌದು, ಮೋದಿ ಸಾಗುವ ಮಾರ್ಗದಲ್ಲಿ ಜಿಲೆಟಿನ್ ಸಿಕ್ಕ ಕೇಸ್ನ ತನಿಖೆ ನಡೀತಾನೇ ಇದೆ. ಮೋದಿ ಬೆಂಗಳೂರಿಗೆ ಬರೋ ದಿನ ಬಾಂಬ್ ಬೆದರಿಕೆ ಕರೆ ಮಾಡಿದ್ದ ಲೋಹಿತ್ ವಿಚಾರಣೆ ನಡೆಸ್ತಿದೆ. ಆದ್ರೆ ಈವರೆಗೆ ಜಿಲೆಟಿನ್ ಇಟ್ಟಿರೋ ಕೇಸಲ್ಲಿ ಲೋಹಿತ್ ಪಾತ್ರ ಇನ್ನೂ ಸಾಬೀತಾಗಿಲ್ಲ. ಮೊದಲು ಸ್ಥಳೀಯ ಪೊಲೀಸರು ಲೋಹಿತ್ನನ್ನ ವಿಚಾರಣೆ ನಡೆಸಿದ್ರು. ಆದ್ರೆ ಯಾವುದೇ ವಿಚಾರ ಗೊತ್ತಾಗದ ಕಾರಣಕ್ಕೆ ತಾನೇ ಲೋಹಿತ್ನನ್ನ ಎನ್ಕ್ವೈರಿ ಮಾಡುವುದಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಸಿಸಿಟಿವಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಲೋಹಿತ್ನ ಮೊಬೈಲ್ ನೆಟ್ವರ್ಕ್ ಆಧರಿಸಿ ಲೋಹಿತ್ ಯಾವ್ಯಾವ ದಿನ ಎಲ್ಲೆಲ್ಲಿದ್ದ ಅಂತಾನೂ ಮಾಹಿತಿ ಸಂಗ್ರಹಿಸಲಾಗಿದೆ. ಜಿಲೆಟಿನ್ ಜಾಡಿನ ಹಿಂದೆ ಬಿದ್ದ 5 ತಂಡಗಳು. ಕೇಂದ್ರ ತನಿಖಾ ತಂಡಗಳು ಜಿಲೆಟಿನ್ ಹಿಂದೆ ಬಿದ್ದಿರೋದು ಮಾತ್ರವಲ್ಲದೆ ರಾಜ್ಯದ ತನಿಖಾ ತಂಡಗಳಿಂದಲೂ ತನಿಖೆ ತೀವ್ರಗೊಳ್ಳುತ್ತಿದೆ. ಕೋರಮಂಗಲ, ರಾಮನಗರ ಪೊಲೀಸರಿಂದ ತನಿಖೆ ನಡೆಯುತ್ತಿದೆ. ಸಿಸಿಬಿ, ಐಎಸ್ಡಿ, ರಾಜ್ಯ ಗುಪ್ತಚರ ಇಲಾಖೆ ಎಲ್ಲ ಆಯಾಮದಲ್ಲಿ ತನಿಖೆ ನಡೆಸುತ್ತಿವೆ. ಒಟ್ಟು 5 ತನಿಖಾ ತಂಡಗಳಿಂದ ಮಾಹಿತಿ ಸಂಗ್ರಹ ಮಾಡಲಾಗುತ್ತಿದೆ. ತಾತಗುಣಿ ಮಾರ್ಗದ ಎಲ್ಲ ಸಿಸಿಟಿವಿಗಳ ಪರಿಶೀಲನೆ ನಡೆಯುತ್ತಿದೆ. ತಲಘಟ್ಟಪುರದಿಂದ ಕಗ್ಗಲಿಪುರದವರೆಗಿನ ಸಿಸಿಟಿವಿ ಪರಿಶೀಲನೆ ನಡೆಯುತ್ತಿದ್ದು
ಇದಕ್ಕಾಗಿಯೇ 50 ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ಜಿಲೆಟಿನ್ ಸಿಕ್ಕ ಪ್ರದೇಶದಲ್ಲಿ ಆಕ್ಟಿವ್ ಇದ್ದ ನಂಬರ್ಸ್, ಈ ಮಾರ್ಗದಲ್ಲಿ ಹಾದು ಹೋದ ನಂಬರ್ಗಳನ್ನೂ ಸಂಗ್ರಹಿಸಿ ಪರಿಶೀಲಿಸಲಾಗ್ತಿದೆ. ಪ್ರಧಾನಿ ಬರೋ ಕಾರ್ಯಕ್ರಮಕ್ಕೆ ಹೈ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ. ನಾವು ಹಾಗೂ ಕೇಂದ್ರ ಸೆಕ್ಯೂರಿಟಿ ಕೊಡುತ್ತೇವೆ. ರಾಜ್ಯ ಸರ್ಕಾರಕ್ಕೂ ಸೂಚನೆ ಬಂದಿರುತ್ತದೆ. ಜಿಲೆಟಿನ್ ಕೇಸ್ ಟೆರರಿಸಂಗೆ ಲಿಂಕ್ ಇರುವ ವಿಚಾರ ಈಗಲೇ ಹೇಳೋದಕ್ಕೆ ಬರಲ್ಲ. ತನಿಖೆ ನಂತರ ಎಲ್ಲ ಹೊರಬರುತ್ತೆ ಎಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಮಾಡಿದ್ರು ಅಂತೇಳಿ ಅವನನ್ನು ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIA ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳಿವೆ. ಒಟ್ನಲ್ಲಿ ಪ್ರಧಾನಿ ಸಾಗೋ ಮಾರ್ಗದಲ್ಲಿ ಸ್ಫೋಟಕ್ಕೆ ಏನು ಬೇಕೋ ಅದೆಲ್ಲ ಸಿಕ್ಕಿರೋದು ಆತಂಕ ಹೆಚ್ಚಿಸಿದೆ. ಒಂದು ವೇಳೆ ಕೊನೆ ಕ್ಷಣದಲ್ಲಿ ಜಿಲೆಟಿನ್ ಪತ್ತೆಯಾಗದೇ ಇದ್ದಿದ್ರೆ ಮುಂದೇನಾಗ್ತಿತ್ತು ಅಂತ ಊಹೆ ಮಾಡುವುದೂ ಕಷ್ಟವಾಗಿದೆ. ಈಗ ಸದ್ಯಕ್ಕೆ ತನಿಖೆ ನಡೆಯುತ್ತಿದ್ದು ಶೀಘ್ರದಲ್ಲೇ ಜಿಲೆಟಿನ್ ಹಿಂದಿನ ರಹಸ್ಯ ಹೊರಬರಲಿದೆ.